ಅಜಿತ್ ಪವಾರ್ ಸಾವಿನ ಕುರಿತು ಈಗ ತನಿಖೆಗೆ ಆದೇಶ ಹೊರಡಿಸಲಾಗಿದೆ. ತನಿಖೆಗೆ ಮಹಾರಾಷ್ಟ್ರದ ಸರ್ಕಾರ ಆದೇಶ ಹೊರಡಿಸಿದೆ. ಓಕೆ, ಅಜಿತ್ ಪವಾರ್ ಇದ್ದಂತಹ ವಿಮಾನದ ಪತನಕ್ಕೆ ಕಾರಣಗಳೇನು, ಎಷ್ಟು ಗಂಟೆಗೆ ಟೇಕ್ ಆಫ್ ಆಯ್ತು, ಪ್ರಾಬ್ಲಮ್ ಏನಾಯ್ತು, ಎಷ್ಟು ಗಂಟೆಗೆ ಲ್ಯಾಂಡ್ ಆಗಬೇಕಿತ್ತು, ತಾಂತ್ರಿಕ ದೋಷ ಅಂದ್ರೆ ಹೆಂಗ ಕಾಣಿಸ್ಕೊಳ್ತು, ಎಷ್ಟು ಗಂಟೆಗೆ ತಾಂತ್ರಿಕ ದೋಷ ಕಾಣಿಸ್ಕೊಳ್ತು, ತಾಂತ್ರಿಕ ದೋಷ ಪೈಲಟ್ ಗಮನಕ್ಕೆ ಬಂದಿದ್ ಯಾವಾಗ, ಶುರುವಾಗಿದ್ ಯಾವಾಗ, ಅದು ಪೈಲಟ್ ಗಮನಕ್ಕೆ ಬಂದಿದ್ ಯಾವಾಗ, ATSಗೆ ಪೈಲಟ್ ಏನ್ ಮೆಸೇಜ್ ಪಾಸ್ ಮಾಡಿದ್ರು, ಟೇಕ್ ಆಫ್ಗೂ ಮುಂಚೆ ಅದರ ಒಂದು ಫಿಟ್ನೆಸ್ ಟೆಸ್ಟ್ ನ ಅಂದ್ರೆ ಮೇಂಟೆನೆನ್ಸ್, ಫಿಟ್ನೆಸ್ ಟೆಸ್ಟ್ ಬೇಡ, ಮೇಂಟೆನೆನ್ಸ್ ಸರಿ ಇತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಚೆಕ್ ಮಾಡಿದ್ರ, ಇವೆಲ್ಲವೂ ಕೂಡ ಈಗ ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ತನಿಖೆಯನ್ನ ಮಾಡಿ ಅಂತ DCM ಏಕನಾಥ್ ಶಿಂದೆ ಈಗ ಆದೇಶವನ್ನ ಹೊರಡಿಸಿದ್ದಾರೆ. ಬಹಳ ಅತ್ಯದ್ಭುತ ರಾಜಕಾರಣಿಯನ್ನ ಮಹಾರಾಷ್ಟ್ರ ಇವತ್ತು ಕಳೆದುಕೊಂಡಿದೆ. ಮುಂದೊಂದು ದಿನ CM ಗಾದಿಯಲ್ಲಿ ಕುತ್ಕೊಳ್ತೀನಿ ಅನ್ನುವ ಆಸೆ ಕಂಗಳಿಂದ ಬಹಳ ಅತ್ಯದ್ಭುತವಾಗಿ ಅಲ್ಲಿ ಓಡಾಡ್ಕೊಂಡು ಕೆಲಸ ಮಾಡ್ಕೊಂಡಿದ್ದ ಪ್ರಖರ ರಾಜಕಾರಣಿಯನ್ನ ಆ ಭಾಗ ಕಳ್ಕೊಂಡಿದೆ. ಒಂದು ರಾಜಕಾರಣಿ, ಮತ್ತೊಂದು ಸಾವು ನೋವು, ಇದು ನಿಜಕ್ಕೂ ದುರಂತ. ಈಗ ಬೆಳಗ್ಗಿನಿಂದಲೂ ಜನ ಮಾತಾಡ್ಕೊಳ್ತಾ ಇರೋದು ಏನು ಅಂದ್ರೆ, ಅಲ್ಲ ಇಂಥ VVIPಗಳು ಓಡಾಡುವಂತಹ ಫ್ಲೈಟ್ಗಳೇ ಹಿಂಗಾಗ್ಬಿಟ್ರೆ ಜನಸಾಮಾನ್ಯರು ನಾವು ಹೋಗೋದು ಎಷ್ಟು ಮಟ್ಟಿಗೆ ಸೇಫು ಅಂತ. ಆಮೇಲೆ ಈ ಟ್ರಾವೆಲ್ ಮಾಡೋದು ಇತ್ತೀಚೆಗೆ ತುಂಬಾ ದುಬಾರಿ ಆಗ್ತಾ ಇದೆ. ದುಬಾರಿ ಅಂದ್ರೆ ಜೇಬಿ ಕತ್ರಿ ಬೀಳ್ತಾ ಇದೆ ಅಂತಲ್ಲ, ಬಸ್ಸಲ್ಲಿ ಹೋದ್ರೆ ಆಕ್ಸಿಡೆಂಟು, ಟ್ರೈನ್ಗಳಲ್ಲಿ ಆಕ್ಸಿಡೆಂಟು, ಫ್ಲೈಟಲ್ಲೂ ಆಕ್ಸಿಡೆಂಟು, ಒಂದ್ ರೀತಿ ಪ್ರಯಾಣವೇ ಬಹಳ ತುಂಬಾ ತೂಕ ಅಂತ ಅನ್ನಿಸ್ತಾ ಇದೆ. ಇದರ ನಡುವೆ ಈಗ ಬ್ಲ್ಯಾಕ್ ಬಾಕ್ಸ್ ಅನ್ನುವಂಥದ್ದು ಪತ್ತೆ ಆಗ್ಬೇಕು. ಅದರ ಜೊತೆಗೆ ಈಗ ತನಿಖೆಗೂ ಕೂಡ ಆದೇಶವನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ತನಿಖೆ ಆಗುತ್ತೆ ಅಂಡ್ ಆ ತನಿಖೆಗೂ ಕೂಡ ಸಪೋರ್ಟ್ ಮಾಡಕ್ಕೆ ಈ ಬ್ಲ್ಯಾಕ್ ಬಾಕ್ಸೇ ಬೇಕು ಅಲ್ಟಿಮೇಟ್ ಆಗಿ. ಯಾಕಂದ್ರೆ ಅಲ್ಲಿ ಏನಾಯ್ತು ಅಂತ ಹೇಳಕ್ ಯಾರು ಕೂಡ ಬದುಕುಳಿದಿಲ್ಲ. ಇವಾಗ ಅಜಿತ್ ಪವಾರ್ಗೆ 2 ವರ್ಷಗಳ ಹಿಂದೆಯೂ ಕೂಡ ಇಂಥದ್ದೇ ಒಂದು ಸಮಸ್ಯೆ ಕಾಡಿತ್ತು. ಮುಂಬೈ ರನ್ವೇನಲ್ಲಿ ಆ ಕ್ಷಣಕ್ಕೆ ಸಾವಿನಿಂದ ಪಾರಾಗಿದ್ರು ಅಜಿತ್ ಪವಾರ್. ದುರಂತಕ್ಕೀಡಾಗಿರುವ ಇದೇ ಜೆಟ್ ನಲ್ಲಿ ಅಜಿತ್ ಪವಾರ್ ಆಗ್ಲೂ ಹೋಗಿದ್ರು. ಆಗ ಲ್ಯಾಂಡಿಂಗ್ ಟೈಮ್ ನಲ್ಲಿ ಸಮಸ್ಯೆ ಆಗಿತ್ತು. 2023ರಲ್ಲಿ ರನ್ವೇನಲ್ಲಿ ಸ್ಕಿಡ್ ಆಗಿತ್ತು. ಲಿಯರ್ ಜೆಟ್ 45 ಇದೆ ಸೇಮ್. ಆಮೇಲೆ ನೋಡಿ ಒಂದು ಮಾತು ಹೇಳ್ತಾರೆ, ಅವತ್ತು ಲ್ಯಾಂಡಿಂಗ್ ವೇಳೆ ಸ್ಕಿಡ್ ಆಗಿತ್ತು ಈ ಲಿಯರ್ ಜೆಟ್ 45. ಆ ಕ್ಷಣಕ್ಕೆ ತಪ್ಪಿಸ್ಕೊಬಿಟ್ರೆ 1000 ವರ್ಷ ಆಯಸ್ಸು ಅಂತಾರೆ, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ. ಇಲ್ಲಿ ನೋಡಿ, ಇಲ್ಲಿ 2 ವರ್ಷದ ಹಿಂದೆಯೂ ಹಂಗಾಗಿತ್ತಂತೆ. ಬಟ್ ಈಗ ನೋಡಿದ್ರೆ ದುರಂತ ಅಂತ್ಯವನ್ನ ಕಂಡಿದ್ದಾರೆ ಅಜಿತ್ ಪವಾರ್. ಅಜಿತ್ ಪವಾರ್ ಅವ್ರಿಗೆ ಈ ರೀತಿಯ ಒಂದು ಸಮಸ್ಯೆ ಅಂದ್ರೆ ಈಗ ಜೀವನೇ ಕಳ್ಕೊಬಿಟ್ಟಿದ್ದಾರೆ, ಸುಟ್ಟು ಕರಕಲಾಗಿದ್ದಾರೆ. ಬಟ್ 2 ವರ್ಷದ ಹಿಂದೆಯೂ ಕೂಡ ಇಂಥ ಸಮಸ್ಯೆ ಆಗಿದೆ. ಈಗ ಮೃತ ಅಜಿತ್ ಪವಾರ್ ಅವರ ಶವದ ಗುರುತು ಪತ್ತೆಯಾಗಿದೆ. ಸುಟ್ಟು ಕರಕಲಾಗಿದ್ದ ದೇಹದ ಭಾಗಗಳನ್ನ ಈಗ ಒಂದೊಂದೇ ಹುಡುಕಿ ತೆಗೆಯುವ ಕೆಲಸ ಆಗಿತ್ತು. ಅವಶೇಷಗಳಲ್ಲಿ ಸಿಕ್ಕಂತಹ ವಸ್ತುಗಳು, ದೇಹದ ಚೂರುಗಳು, ಆಮೇಲೆ ಎಸ್ ನೋಡಿ ಇಂಥವುಗಳು ಒಂದು ಹೆಲ್ಪ್ ಮಾಡುತ್ತೆ. ಅವ್ರು ಹಾಕಿದ ಬಟ್ಟೆ ಅಥವಾ ಉಂಗುರ ಹಾಕಿದ್ರ, ವಾಚ್ ಕಟ್ಟಿದ್ರ, ಇಂಥವುಗಳು ಈಗ ಅವರಿಗೆ ಹುಡ್ಕೋಕೆ ಸಹಾಯ ಮಾಡಬೇಕಾಗುತ್ತೆ. ಬಾರಾಮತಿ ಆಸ್ಪತ್ರೆಯಲ್ಲಿ ಈಗ ಮೃತದೇಹದ ಚೂರು ಈಗ ಕಂಪ್ಲೀಟ್ ಆಗಿ ಹೋಲ್ ಮೃತದೇಹ ಸಿಕ್ಕಿಲ್ಲ. ಸುಟ್ಟು ಕರಕಲಾಗಿದ್ದ ದೇಹದ ಭಾಗಗಳ ಪತ್ತೆಯಾಗಿದೆ. ವೆರಿ ಸ್ಯಾಡ್, ನಿಜಕ್ಕೂ ಅನ್ಫಾರ್ಚುನೇಟ್. ಇದು ಅವಶೇಷಗಳಲ್ಲಿ ಸಿಕ್ಕ ವಸ್ತುಗಳು, ದೇಹದ ಚೂರುಗಳನ್ನ ಆಧರಿಸಿ ಓಕೆ ಇದು ಅಜಿತ್ ಪವಾರ್ ಅವ್ರದ್ದು ಅನ್ನುವಂಥ ಅಂದ್ರೆ ಕಂಡುಹಿಡಿಯುವಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈಗ ಏನು ಮಾಡೋಕ್ಕಾಗಲ್ಲ. ಈಗ ಸಾಮಾನ್ಯವಾಗಿ ಕಾಯಿಲೆ ಬಂದು ಸತ್ರೆ ಅಥವಾ ಇನ್ನೇನೋ ಆಗ್ಸತ್ರೆ, ಆಕ್ಸಿಡೆಂಟ್ ಆಗ್ಸತ್ರೆ ಅವ್ರನ್ನ ಕಂಡುಹಿಡಿಯೋದು ಸುಲಭ. ಡೆಡ್ ಬಾಡಿಯನ್ನು ನೋಡಿ ಕಂಡುಹಿಡಿಬೋದು. ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿದ್ದಾರೆ ಅಂದಾಗ ಒಂದೊಂದು ಪೀಸ್ ಒಂದೊಂದು ಕಡೆ ಮೂಲೆಗೆ ಬಿದ್ದಿರುತ್ತೆ. ಈಗ ಎಕ್ಸಾಂಪಲ್ ಇತ್ತೀಚೆಗಾದಂತಹ ಬಸ್ ದುರಂತಗಳನ್ನೇ ತಗೊಳ್ಳಿ. ಸುಟ್ಟು ಕರಕಲಾದಾಗ ಎಲ್ಲಿ ಅಂತ ಹುಡುಕ್ತೀರಿ. ಬಟ್ ಇಲ್ಲಿ ಏನಾಗಿದೆ ಅಂದರೆ, ಈಗ ಅವರು ಕೈ ಕಟ್ಕೊಂಡಿದ್ದಂತಹ ವಾಚ್ಗಳು ಅಥವಾ ಈ ಉಂಗ್ರಗಳು ಅವ್ಯಾವು ಕೂಡ ಮೆಟಲ್ ಎಲ್ಲ ಸುಟ್ಟು ಕರಕಲಾದ್ರೂ ಕೂಡ ಅದು ಉಳ್ಕೊಂಡಿರುತ್ತಲ್ಲ, ಅಂಥವುಗಳಲ್ಲಿ ಈಗ ಅವರ ಯಾರ್ದಿದು ಅಂತ ಕಂಡುಹಿಡಿಯುವ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅದರ ಜೊತೆಗೆ ಪಾಪ ಅವರ ಅಂಗರಕ್ಷಕರು ಇಲ್ಲ, ಪೈಲಟ್ ಇಲ್ಲ, ಇಂತಹ ಪರಿಸ್ಥಿತಿ. ಬಾರಾಮತಿಯ GMC ಆಸ್ಪತ್ರೆಯ ಮುಂಭಾಗ ಅವರ ಅಭಿಮಾನಿಗಳು ಗೊಳೋ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ, ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ಒಂದು ರತ್ನವನ್ನ ಮಹಾರಾಷ್ಟ್ರದ ಭಾಗ ಕಳ್ಕೊಂಡಿದೆ ಇವಾಗ.